ಮೊದಲಿಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಟಿ ಅಧಿಕಾರಿಗಳ ಮೇಲೆ ನಾಯಿ ಚೂ ಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಇದು. ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಐಟಿ ಅಧಿಕಾರಿಗಳ ಮೇಲೆ ನಾಯಿ ಚುಬಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಈಗ ಸಿಕ್ಕಿದೆ. ನಿನ್ನೆ ಸಿಕ್ಕಂತ 2,89,00,000 ನಗದು ಮಂಜುನಾಥ್ ಅನ್ನುವವರ ಮನೆಯಲ್ಲಿ ಸಿಕ್ಕಿತ್ತು. ಈ ಮಂಜುನಾಥ್ ಯಾರು? ಬಿಬಿಎಂಪಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಅಂತಾರೆ. ನಿಜಾನ ಅನ್ನುವಂತಹ ಪ್ರಶ್ನೆ ಈಗ ಕಾಡುತ್ತೆ. ಈ ಮಂಜುನಾಥ್ ಸುಬ್ರಹ್ಮಣ್ಯ ನಗರದ ಕಾಂಗ್ರೆಸ್ ಕಾರ್ಪೊರೇಟರ್. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಅವರಿಗೆ ಮಂಜುನಾಥ್ ತುಂಬಾನೇ ಆತ್ಮೀಯರಾಗಿದ್ರ ಅಂತೆ, ಹೌದಾ ಅನ್ನುವಂತಹ ಪ್ರಶ್ನೆಗಳೀಗ ಕಾಡ್ತಾ ಇದ್ದಾವೆ. ಒಟ್ಟಾರೆ ಈ ಮಂಜುನಾಥ್ ಯಾರು? ಈತ ಏನಾದ್ರೂ ಬಿಬಿಎಂಪಿ ಕಾರ್ಪೊರೇಟರ್ ಅನ್ನುವಂತಹ ಬಗ್ಗೆ ಕೂಡ ಅನುಮಾನಗಳು ಇದ್ದಾವೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇನ್ನಷ್ಟು ಸ್ಪಷ್ಟವಾದಂತಹ ಮಾಹಿತಿ ಸಿಗಬೇಕಾಗಿದೆ. ಈ ಮಂಜುನಾಥ್ ಯಾರು? ಈ ಮಂಜುನಾಥ್ ಅಪಾರ್ಟ್ಮೆಂಟ್ ನಲ್ಲೇ ಹಣ ಸಿಕ್ಕಿದ್ದು 2,89,00,000 ನಗದು ಸಿಕ್ಕಿತ್ತು. ಇದು ಮಂಜುನಾಥ್ ಅನ್ನೋರ್ಗೆ ಸೇರಿದಂತಹ ಅಪಾರ್ಟ್ಮೆಂಟ್ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಈ ಮಂಜುನಾಥ್ ಯಾರು? ಈತ ಏನಾದ್ರೂ ಕಾಂಗ್ರೆಸ್ನ ಕಾರ್ಪೊರೇಟರ್ ಅನ್ನುವಂತಹ ಪ್ರಶ್ನೆಗಳೀಗ ಕಾಡುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆ ಯಾರು ಈ ಮಂಜುನಾಥ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಗಿರೀಶ. ಮೊದಲಿಗೆ ಈ ಮಂಜುನಾಥ್ ಅಂತ ಏನಿದ್ದಾನೆ ಮಾಲೀಕ, ಏನು ಅಪಾರ್ಟ್ಮೆಂಟ್ ಇದೆ ಅದರ ಮಾಲೀಕ ಅನ್ನುವಂಥದ್ದು, ಅಂದ್ರೆ ಆತನ ಹಿನ್ನೆಲೆ ಏನು ಅನ್ನುವಂಥದ್ದು? ಕಾರ್ಪೊರೇಟರ್ ಅಂತ ಇದ್ದಾರೆ, ಅದು ನಿಜಾನ ಹೇಗೆ ಅಂತ? ಮಾದೇಶ್, ಮಂಜುನಾಥ್ ಅನ್ನೋದು ಕಾರ್ಪೊರೇಟರ್, ಅದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ನಿನ್ನೆ ಏನು ಐಟಿ ದಾಳಿ ಆಗಿತ್ತು, ಆ ಸಂದರ್ಭದಲ್ಲಿ 2,89,00,000 ಏನು ಕ್ಯಾಶ್ ಸಿಕ್ಕಿತ್ತು. ಇದು ಎಲ್ಲ ಒಂದ್ ಕಡೆ ಈ ಕಾರ್ಪೊರೇಟರ್ ಸಿಎಂ ಅವರ ಪುತ್ರ ಏನು ರಾಕೇಶ್ ಅವರು ಇದ್ರು, ಅವರಿಗೆ ತುಂಬಾ ಆಪ್ತರು ಅನ್ನುವಂಥ ಒಂದು ಮಾಹಿತಿ ಇದೆ. ಆದ್ರೆ ನಾವು ಮಂಜುನಾಥ್ ಅವರಿಗೆ ಕರೆ ಮಾಡಿ ನಾವು ಕೇಳಿದಾಗ ಅವರು ಅದನ್ನ ನಿರಾಕರಿಸಿದ್ರು. ಇಲ್ಲ, ಅದು ನನ್ನ ಫ್ಲಾಟ್ ಅಲ್ಲ, ಏನು ದಾಳಿ ಆಗಿತ್ತು ಆ ಫ್ಲಾಟ್ ನಂದಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ದಾಳಿ ನಡೆದಿರುವಂತದ್ದು ಅದು ಮಂಜುನಾಥ್ ಅವರ ಮೇಲೆ ಆರೋಪ ಬಂದಿರುವಂತದ್ದು ಮಾದೇಶ್. ಓಕೆ, ಅಂದ್ರೆ ಮಂಜುನಾಥ್ ಹೇಳ್ತಾ ಇದ್ರೆ ಫ್ಲಾಟ್ ನಂದಲ್ಲ, ದುಡ್ಡು ನಂದಲ್ಲ ಅಂತ. ಅಂದ್ರೆ ಯಾರು ಆ ಮಂಜುನಾಥ್ ಅನ್ನೋದು? ಏನಾದ್ರು ಮಾಹಿತಿ ಸಿಕ್ತಿ ಆ ಬಗ್ಗೆ ಏನಾದ್ರು? ಮಾದೇಶ್, ಈಗಾಗಲೇ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಮಂಜುನಾಥ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್, ಅವರು ಸಿಎಂ ಅವರ ಪುತ್ರ ರಾಕೇಶ್ ಅವರಿಗೆ ಆಪ್ತರಾಗಿದ್ರು ಅನ್ನುವಂಥ ಒಂದು ಮಾಹಿತಿ ಬಹಳ ಸ್ಪಷ್ಟವಾಗಿರುವಂತದ್ದು. ಇತ್ತೀಚಿನ ಐಟಿ ದಾಳಿಗಳನ್ನ ನೋಡಿದಾಗ, ಕರ್ನಾಟಕದಲ್ಲಿ ವಿಶೇಷವಾಗಿ ಐಟಿ ದಾಳಿಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರ ಸುತ್ತನೇ ಐಟಿ ಬಲೆ ಹೆಣಿತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಇದರಿಂದ ಸಿದ್ದರಾಮಯ್ಯ ಅವರು ಕೂಡ ಫುಲ್ ಅಪ್ಸೆಟ್ ಆಗಿದ್ದಾರೆ ಅನ್ನುವಂಥದ್ದು. ಇವತ್ತು ಸಿದ್ದರಾಮಯ್ಯ ಅವರು ಮೈಸೂರಿಗೆ ಹೋಗ್ಬೇಕಾಗಿತ್ತು, ಮೈಸೂರಿನ ಅವ್ರನ್ನೆಲ್ಲ ಕಾರ್ಯಕ್ರಮವನ್ನ ರದ್ದು ಮಾಡಿ ಇವತ್ತು ಮನೆಯಲ್ಲೇ ಅವರು ಸಿದ್ದರಾಮಯ್ಯ ಅವರು ಇದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಅವರು ಇಷ್ಟೊಂದು ಅಪ್ಸೆಟ್ ಆಗ್ಲಿಕ್ಕೆ ಈ ಒಂದು ದಾಳಿ ಕೂಡ ಪ್ರಮುಖ ಕಾರಣ ಅನ್ನುವಂಥ ಒಂದು ಮಾಹಿತಿ ಮೂಲಗಳು ಹೇಳ್ತಾ ಇರುವಂತದ್ದು. ಈಗಾಗಲೇ ಏನು ಚಿಕ್ಕರಾಯಪ್ಪ ಮತ್ತೆ ಜಯಚಂದ್ರ ಅವರ ಮೇಲೆ ಏನು ಐಟಿ ದಾಳಿ ಮಾಡಿತ್ತು, ಆ ಒಂದು ಐಟಿ ದಾಳಿಯಲ್ಲಿ ಇಬ್ಬರು ಸಚಿವರ ಒಂದು ಹೆಸರು ತಳುಕಾಕೊಂಡಿರುವಂಥದ್ದು. ಇಬ್ಬರು ಸಚಿವರ ಹೆಸರು ತಳುಕಾಕೊಂಡಿದೆ. ಈಗಾಗಲೇ ಜಾರಿ ನಿರ್ದೇಶನಾಲಯ ಇಬ್ಬರು ಸಚಿವರಿಗೆ ನೋಟಿಸ್ ಅನ್ನ ನೀಡಿದೆ ಕೂಡ. ಅವರು ಕೂಡ ಸಿಎಂ ಅವರ ಆಪ್ತ ಸಚಿವರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಯಾಕಂದ್ರೆ ಎಚ್.ಸಿ. ಮಹದೇವಪ್ಪ ಅವರು ಲೋಕೋಪಯೋಗಿ ಸಚಿವರು, ಅವರಿಗೆ ಏನು ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಇದೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಸೊ ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಫುಲ್ ಗರಂ ಆಗಿದ್ದಾರೆ ಮೋದಿ ಅವರ ವಿರುದ್ಧ. ಇವತ್ತು ಬೆಳಗಿನ ಒಂದು ಪ್ರಕರಣವನ್ನು ನಾವು ನೋಡಿದ್ರೆ ಅವ್ರು ಬಹಳ ಒಂದ್ ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾಗಿತ್ತು ಸಿದ್ದರಾಮಯ್ಯ ಅವರು. ಒಂದು ಮಹಿಳೆ ಒಂದು ಸಹಕಾರ, ಹಣದ ಸಹಕಾರವನ್ನು ಕೇಳಿ ಆಗಮಿಸಿದ್ರು ಇವತ್ತು ಜನತಾ ದರ್ಶನದಲ್ಲಿ. ಆ ವೇಳೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ಎಲ್ಲರ ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಮೋದಿ ಅವರು, ಹಣನೂ ಇಲ್ಲ ಏನು ಇಲ್ಲ, ಹೋಗಮ್ಮ ಬಸ್ ಚಾರ್ಜ್ ಕೊಡ್ತೀನಿ ಮೈಸೂರಿಗೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಸೊ ಈ ಎಲ್ಲ ವಿಷಯಗಳನ್ನ ನೋಡಿದಾಗ ಬಹುತೇಕ ಈ ಒಂದು ಐಟಿ ದಾಳಿ ಇದು ಕೂಡ ಕಾರ್ಪೊರೇಟರ್ ಮಂಜುನಾಥ್ ಅವರ
ಮೇಲೆ ಮಾಡಿರುವಂಥದ್ದು ಸ್ಪಷ್ಟ. ಮಾದೇಶ್. ಓಕೆ ಗಿರೀಶ್, ನೀವು ಹಾಗೆ ಸಂಪರ್ಕದಲ್ಲಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರ್ನಾಟಕದಲ್ಲಿ ಐಟಿ ದಾಳಿಗೆ ಸಿಎಂ ಫುಲ್ ಅಪ್ಸೆಟ್ ಆಗಿದ್ದಾರೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಇದು. ಸಿದ್ದರಾಮಯ್ಯ ಆಪ್ತರ ಸುತ್ತ ಐಟಿ ದಾಳಿ ನಡೆಸ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ರೀತಿ ಅಪ್ಸೆಟ್ ಆಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಚಿಕ್ಕರಾಯಪ್ಪ, ಜಯಚಂದ್ರ ದಾಳಿಯಲ್ಲಿ ಇನ್ನಿಬ್ಬರು ಸಚಿವರ ಹೆಸರುಗಳು ಕೂಡ ಕೇಳಿ ಬಂದಿರುವಂತದ್ದು. ಸಚಿವ ಮಹದೇವಪ್ಪ ಹಾಗೆ ಮಹದೇವ್ ಪ್ರಸಾದ್ಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಮಧ್ಯೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಂಜುನಾಥ್ ಮೇಲೆ ಐಟಿ ದಾಳಿ ಮಾಡಿದೆ ಅನ್ನುವಂತ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಅದನ್ನು ಅವರು ನಿರಾಕರಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ತಲೆ ಕೆಡಿಸಿಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಯಾಕೆ ಐಟಿ ಅಧಿಕಾರಿಗಳು ನಮ್ಮ ಆಪ್ತರ ಮೇಲೆಯೇ ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಬಗ್ಗೆ ಜನತಾ ದರ್ಶನದಲ್ಲಿ ಸಹಾಯ ಕೇಳಿ ಬಂದಿದ್ದ ಮಹಿಳೆ ಮೇಲೆ ಕೂಡ ಸಿಎಂ ಸಿದ್ದರಾಮಯ್ಯ ಒಂದು ರೀತಿ ಗರಂ ಆಗ್ತಾರೆ. ಈಗ ಯಾವ ಹಣವೂ ಕೊಡೋಕ್ಕಾಗಲ್ಲ, ಮೋದಿ ಎಲ್ಲರಿಗೂ ಬೀಗ ಹಾಕ್ತಿದ್ದಾರೆ ಅಂತ ಗರಂ ಆಗಿ ಒಂದು ರೀತಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗರೇ ಐಟಿ ದಾಳಿಯಲ್ಲಿ ಹೆಚ್ಚು ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಪ್ಸೆಟ್ ಆಗಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಆಪ್ತರನ್ನೇ ಐಟಿ ಅಧಿಕಾರಿಗಳು ಬಲೆಗೆ ಬೀಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಪ್ರಧಾನಿ ಮೋದಿ ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಪ್ಸೆಟ್ ಆಗಿದ್ದಾರಂತೆ. ಓಕೆ, ಮತ್ತೆ ನಮ್ಮ ಸಂಪರ್ಕದಲ್ಲೇ ಇದ್ದಾರೆ, ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗಿರೀಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಗಿರೀಶ್, ಯಾರು ಅಕ್ರಮದಲ್ಲಿ ಪಾಲ್ಗೊಂಡಿರ್ತಾರೋ, ಯಾರ ಮೇಲೆ ದೂರುಗಳು ಹೋಗಿರ್ತಾರೋ ಅವ್ರ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಅಂದ್ರೆ ಈಗ ಇವರು ಬೇಜಾರು ಮಾಡ್ಕೊಂಡಿರುವಂತದ್ದು ನಮ್ಮ ಆಪ್ತರ ಮೇಲೆನೆ, ಕಾಂಗ್ರೆಸ್ ಎಲ್ಲಿ ಅಧಿಕಾರದಲ್ಲಿದೆಯೋ ನಮ್ಮ ಆಪ್ತರ ಮೇಲೆನೆ ದಾಳಿ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಅನ್ನುವಂಥದ್ದು. ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ಇದು ಅಂತ? ಮಾದೇಶ್, ನಾನು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕರ್ನಾಟಕದಲ್ಲಿ ಪ್ರಮುಖ ಐಟಿ ದಾಳಿಗಳನ್ನ ನೀವು ನೋಡಿದ್ರೆ ಎಲ್ಲ ಅವರು ಕೂಡ ಸಿಎಂ ಅವರ ಆಪ್ತರು, ಅವರ ಸುತ್ತಮುತ್ತ ಇರೋಂಥವ್ರೆ, ಅವರಿಗೆ ಸಿಎಂ ಅವರಿಗೆ ಆಗಾಗ ಫಂಡಿಂಗ್ ಮಾಡೋಂಥವ್ರು ಅನ್ನುವಂಥ ಒಂದಿಷ್ಟು ಮಾತುಗಳೆಲ್ಲವೂ ಕೂಡ ಇತ್ತು. ಸೊ ಅವರ ಮೇಲೆ ಬಿಟ್ಟು ಬಿಡದೆ ಐಟಿ ಅವರು ದಾಳಿ ಮಾಡ್ತಿರುವಂಥದ್ದು ಸಿಎಂ ಅವರಿಗೆ ತಲೆ ಬಿಸಿ ಮಾಡಿದೆ ಮತ್ತು ಅವರಿಗೆ ತಲೆನೋವು ಮಾಡಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಇವತ್ತು ವಿಶೇಷವಾಗಿ ಅವರು ಸಾಕಷ್ಟು ಅಪ್ಸೆಟ್ ಆಗಿದ್ರು. ಸ್ವತಃ ಮೋದಿ ವಿರುದ್ಧ ಅವರು ಮಾತನಾಡಿದ್ರು. ಮೋದಿ ಅವರು ಎಲ್ಲರ ಬಾಯಿಗೂ ಬೀಗ ಹಾಕ್ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಐಟಿ ದಾಳಿಗಳನ್ನ ಎಲ್ಲವನ್ನೂ ಕೂಡ ನಾವು ನೋಡಿದಾಗ ಹೌದು, ಇದು ಸಿದ್ದರಾಮಯ್ಯ ಅವರ ಆಪ್ತರ ಮೇಲೆ ಹೆಚ್ಚು ಐಟಿ ದಾಳಿಗಳು ನಡೀತಾ ಇರುವಂಥದ್ದು ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಯಾಕೆಂದ್ರೆ ಇದ್ರ ಹಿಂದೆ ಮೋದಿ ಅವರ ಕೈವಾಡ ಇದೆಯಾ ಅನ್ನುವಂಥ ಕೃಷ್ಣೆಯನ್ನ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಏನು ಹೊರಟಿದೆ ಬಿಜೆಪಿ. ಸೊ ಅಂತ ಸಂದರ್ಭದಲ್ಲಿ ಇದನ್ನ ಬಳಸ್ಕೊಳ್ತಾ ಇದೆಯಾ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದು ರೀತಿ ಅವ್ರಿಗೆಲ್ಲೂ ಕೂಡ ಅಲ್ಲಾಡದೇ ಇರೋ ಹಾಗೆ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಮಾದೇಶ್. ಓಕೆ, ಅಂದ್ರೆ ಗಿರೀಶ್, ಯಾರೇ ದಾಳಿ ಮಾಡ್ಲಿ, ಅಂದ್ರೆ ಇವರು ಸಕ್ರಮವಾಗಿದ್ದಾರೆ, ವೈಟ್ ಮನಿ ಇವ್ರ ಹತ್ರ ಇದೆ, ಅಂದ್ರೆ ಭಯ ಪಡೋದೇನಕ್ಕೆ ಅಂತ, ದಾಖಲೆಗಳಿಲ್ಲದ ಹಣವನ್ನ ತಾನೇ ಐಟಿ ಅಧಿಕಾರಿಗಳು ಅಂದ್ರೆ ಚೇಸ್ ಮಾಡ್ತಿರೋದು, ಅವರನ್ನ ತಾನೇ ಚೇಸ್ ಮಾಡ್ತಿರೋದು ಅಂತ, ಅದಕ್ಕೆ ಇವ್ರು ಯಾಕೆ ಅಪ್ಸೆಟ್ ಆಗ್ತಾರೆ ಅಂತ? ಅಲ್ಲ, ಖಂಡಿತ ಮಾದೇಶ್, ಕಾನೂನಾತ್ಮಕವಾಗಿ ಐಟಿ ದಾಳಿ ಮಾಡಿದೆ, ಯಾರು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದರೆ ಕಾನೂನು ರೀತಿಯಲ್ಲಿ ಅದು ಕ್ರಮ ನಡೆಯುತ್ತೆ. ಆದ್ರೆ ಅದೆಲ್ಲವೂ ಕೂಡ ಸರಿ. ಆದ್ರೆ ಕೇವಲ ಇದಾರ ಕರ್ನಾಟಕದಲ್ಲಿ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರುವಂಥದ್ದು. ಹಾಗಾದ್ರೆ ಬಿಜೆಪಿ ಇನ್ನಿತರ ಪಕ್ಷದಲ್ಲಿ ಇನ್ನಿತರ ನಾಯಕರುಗಳು, ಇನ್ನಿತರ ಉದ್ಯಮಿಗಳು ಇಲ್ವಾ ಕರ್ನಾಟಕದಲ್ಲಿ? ತುಂಬಾ ಜನ ಇದ್ದಾರೆ. ಆದ್ರೆ ಸಿಎಂ ಆಪ್ತರನ್ನೇ ಇಲ್ಲೆಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಮುಖವಾದಂತ ಒಂದು ಆರೋಪ ಅಂತ ಹೇಳ್ಬೋದು. ಓಕೆ ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.